ಎಷ್ಟ್ ಜನ ಅವರು ಪೊಲೀಸ್ ಶೇಖರ್ ಇಲ್ಲಿ ಇಲ್ಲ ಸರ್ ಹಳೆ ಕೇಸ್ ಏನಾರು ಆಯ್ತಾ ಚೆಕ್ ಮಾಡಿದ್ರೆ ಈ ಕಡೆ ಸೈಡ್ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಐತೆ. ಈಗ ನಾವೇ ಕುಡ್ಕೊಬಿಟ್ರೆ ಈಗ ಕಾಫಿನ ಸ್ಟಾರ್ಬಕ್ಸ್ಗೆ ಬಂದ್ವಿ, ಕಾಫಿ ತಗೋತಾ ಇದೀವಿ. ಪಾತಿ ಏನ್ ಬೇಕಾಗಿರಲ್ಲ, ಪಾತಿ ಕಟ್ಟಲ್ವಲ್ಲ. ಲಿಶಂಗ್ ಬಾಯ್ ಹೇಳ್ಬಿಡು ಗೈಸ್. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ ಶೇಖರ್ ತೋಟದ ಹತ್ರ ಬಂದೆ. ಇಲ್ಲಿ ಶೇಖರ್ದು ಕರು ನಿಂತಿದೆ, ಹಿಂದೆಗಡೆ ನಂದು XUV ನಿಂತಿದೆ. ನಿಮಗೆ ಯಾವ್ದು ಇಷ್ಟ ಹೇಳಿ ಗೈಸ್? ಟಾಟಾ ಕರ್ವ್ ಇಷ್ಟನಾ, XUV 700 ಇಷ್ಟನಾ ಅಂತ? ನಮ್ಮ ನೋಡಿ ಹೆಂಗೆ ಐರಾವತ ಹೆಂಗೆ ನಿಂತೈತೆ ಕರು ನೋಡಿ. ಪುಟ್ಟು ಪಾಪು ನಮ್ಮ ಸಲಾಗನ ಮುಂದೆ, ನಮ್ಮ ಬಿಳಿ ಐರಾವತನ ಮುಂದೆ ಕರು ಪಾಪು. ಶೇಖರ್ ಪಾಪನ್ ಮಾತಾಡ್ಸೋಣ ಬನ್ನಿ. ಅಲ್ಲಿ ನೋಡಿ ಗೈಸ್, ಶೇಖರ್ ಕೆಲಸ ಮಾಡ್ತಾವನೆ ಮೊದಲು ಹಿಡ್ಕೊಂಡು ಸೊತ್ತಕ್ಕಿದಾಗ್ತಾವನೆ. ಭಯ ಬಂದೆ ಅಂತ ಮಾಡ್ತಾವನ ಇಲ್ಲ ಮಾಡ್ತಾನೆ ಅವನು ಗೊತ್ತಾಯ್ತಿಲ್ಲ. ನನಗೆ ಕೇಮೇ ಇಲ್ವಾ? ಎಲ್ಲ ಸುತ್ತ ಇದು ಮಾಡು. ಪಾತಿ ಏನ್ ಬೇಕಾಗಿರಲ್ಲ, ಪಾತಿ ಕಟ್ಟಲ್ವಲ್ಲ. ಸ್ಪ್ರಿಂಗಲ್ ಬರ್ತದ ನೀರು. ಓ ಸ್ಪ್ರಿಂಗಲ್ ಬರೋದಕ್ಕೆ ನೀರು ಅಲ್ಲ ಆಯ್ತು ನೋಡಿ, ಪೈಪ್ಗಳು ರೊಟೇಟ್ ಆಗಿ ಬರುತ್ತಲ್ಲ ನೀರು, ಆ ಥರ ಬರುತ್ತೆ. ಅದಕ್ಕೆ ಪಾತಿ ಕಟ್ತಿಲ್ಲ, ಗುಡ್ಡೆ ಆಗ್ತಾವ ಮಣ್ಣ ಮೇಕೆ. ಇದು ಅಡಿಕೆ ಮರಕ್ಕೆ ಏನು ಗೊತ್ತಾ, ಇಲ್ಲಿ ಸುಣ್ಣ ಬಳ್ದಿರೋದು ರೋಗ ಬರದೇ ಇರಲಿ ಅಂತ. ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ತೆಂಗಿನ ಮರಕ್ಕೆ ಮತ್ತು ಅಡಿಕೆ ಮರಕ್ಕೆ. ಅದಕ್ಕೆ ಫಂಗಲ್ ಇನ್ಫೆಕ್ಷನ್ ಅಂದರೆ ಒಂಥರ ವೈಟ್ ಪ್ಯಾಚ್ ಥರ ಆಗಿಬಿಡುತ್ತೆ ತೆಂಗಿನ ಮರಗಳಲ್ಲಿ. ಎಲ್ಲರೂ ಒಂದು ಕಡೆ ತೋರಿಸ್ತೀನಿ, ಅದಾಗಬಾರ್ದು ಅಂತ ಹಾಕಿರೋದು. ಏನು ಶೇಖರ್? ಯಾವ್ದಾರು ಒಂದು ಮರಕ್ಕೆ ಗೋಲ್ಡ್ ಚೈನ್ ಗಿಫ್ಟ್ ಮಾಡು. ಹಾಂ, ನಾನು ಮರದ ಹತ್ರ ಇಸ್ಕೊತೀನಿ ರಿಕ್ವೆಸ್ಟ್ ಮಾಡ್ಕೊಂಡು. ಯಾವ್ದಕ್ಕಾರ ಒಂದು XUV ಗಿಫ್ಟ್ ಮಾಡೋಣ. ನಾನು ಗಿಫ್ಟ್ ಮಾಡ್ಬಿಡು ಸಾಕು. ಬೇಡ, ನಿಮ್ಮ ಜಮೀನು ಕೊಡಪ್ಪ, ನಾನು ಕಾರ್ ಕೊಡ್ತೀನಿ. ಜಮೀನು ಯಾಕೆ ಬೆಣ್ತಿದ್ಯಾ ಬಿಡು. ತೋಟದಲ್ಲಿ ಅರ್ಶಿನದ ಕೊಂಬನ ಬೆಳೆದವ್ ನೋಡಿ. ಇದೇನು ಅಂತಂದರೆ ಅರ್ಶಿನದ ಪುಡಿ ಬರ್ತದಲ್ಲ, ಇದನ್ನ ಒಣಗಿಸ್ಬಿಟ್ಟು ಏನೋ ಮಾಡ್ತಾರೆ. ಇದೇ ಅರ್ಶಿನ, ಒಂಥರ ಕ್ಯಾರೆಟ್ ಥರ ಐತೆ ನೋಡಿ, ಶುಂಠಿ ಥರ ಐತೆ. ಇದರಲ್ಲಿ ಅರ್ಶಿನದ ಕಲರ್ ಬರೋದು. ಇದನ್ನು ಒಣಗ್ಬಿಟ್ಟು ಏನು ಮಾಡಬೇಕು? ಒಣಗಿಸ್ಬಿಟ್ಟು ಇನ್ನೊಂಚೂರು ಲೆಂತ್ ಕಡಿಮೆ ಐತಿ, ಇನ್ನೊಂಚೂರು ಲೆಂತ್ ಐತಿ. ಇದು ಪಕ್ಕ ನಿಲ್ಸಿದ್ರೆ ಪಕ್ಕ ಸೇಮ್. ಮಗು ಕಂದ ಪ್ರಹ್ಲಾದ, ಇದು ಅಪ್ಪ, ಅದು ಮಗ. ಮಾತೇ ಇಲ್ಲ. ಮಗನ್ಗಾಗಿ ಎಷ್ಟು ಪೆಟ್ರೋಲ್ ಹಾಕ್ಸಿರ್ಬೋದು ಶೇಖರ್? ಅಂದಾಜಲ್ಲಿ ಎಷ್ಟು ಸಾವಿರ ಪೆಟ್ರೋಲ್ ಹಾಕ್ಸಿರ್ಬೋದು ಅಂದಾಜಲ್ಲಿ ಹೇಳು? ಎಷ್ಟು ಲಕ್ಷ? ಲಕ್ಷದ ಮೇಲೆ ದಾಟೋಗೈತ್ ಕಣ, 30,000 ಅದು. ಅದೇ ಎಷ್ಟು ಲಕ್ಷ ಆಗಿರ್ಬೋದು? ಮೈಲೇಜ್ ಇಲ್ವಲ್ಲ, 10 ಗೈಸ್. ಟಾಟಾ ಕರು ಓನರ್ದು ಆನೆಸ್ಟ್ ರಿವ್ಯೂ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಹೇಳೋ ಮುಚ್ಚಿಕ್ಬಿಡ, ಹೇಳೋ. ಮೈಲೇಜ್ ಎಷ್ಟು ಕೊಡುತ್ತೆ ಈಗ? 8-10 ಅಷ್ಟೇ. ಆಫ್ ರೋಡ್ ಕಾರ್ಗಳೇ ಜಾಸ್ತಿ ಕೊಡ್ತವೆ. 8-10 ಗೈಸ್. ಅದ್ರಲ್ಲಿ ಪೆಟ್ರೋಲು ಡೀಸೆಲ್ ಆಗಿದ್ರೆ ಇನ್ನೊಸಿ ಜಾಸ್ತಿ ಕೊಡೋದಾ? ಡೀಸೆಲ್ ಆಗಿದ್ರೆ ಒಂದು 14-15 ಬರೋದು. ನಂದೇ ಕೊಡ್ತಾ ಇತ್ತಲ್ಲ 15. ಗತ್ತು ಅದು ಗತ್ತು. ಡೇಟ್ ಎಷ್ಟು ಇವತ್ತು? ಡೇಟ್ ಇನ್ನು 2 days ಗತ್ತು. 29ಕ್ಕೆ EMI ಬಂದ್ಬಿಟ್ಟೈತಲ್ಲ ಗತ್ತು. ಇವಾಗ ಮುತ್ತು ಮತ್ತೆ ಲಿಶನ್ನ ಚನ್ನಪಟ್ಟಣ ಕೂಡ ಕಪ್ಪ ಹೋಗ್ತಾ ಇದ್ರು. ರಜಾ ಇನ್ನೇನು ಮುಗಿಯುತ್ತೆ, ಅದಕ್ಕೆ ನೋಡಿ ಸ್ಕ್ರ್ಯಾಚ್ ಮಾಡ್ದ. ಸ್ಕ್ರ್ಯಾಚ್ ಆಯಿತು, ಮತ್ತೆ ಬೇಡ ಮೇಲೆ ಹೋಯ್ತವ್ರು ನೋಡಲ್ಲಿ ಲಿಶು ಮತ್ತು ಫುಲ್ ಅಪ್ಸೆಟ್ ಆಗ್ಬಿಡ್ತಾನೆ ಅವ್ರು ಹೋದ್ಮೇಲೆ. ಹಾಂ, ನಾನು ಬರ್ತೀನಿ. ಇಲ್ಲಿ ನೋಡಿ, ಬಾಯಿಗೆ ಪೆನ್ ಹಾಕೊಂಡು ಕಡ್ದ್ಬಿಟ್ಟು ಇಂಕ್ ಮಾಡ್ಕೊಂಡವನು ಮಕ ಕಾಲೆಲ್ಲ. ಬರ್ತೀವಿರ ಇದು ನೋಡ್ತಾವ ನೋಡಿ, ಇಲ್ಲಿ ಈಚೆ ಹೊರ್ಟೋಯ್ತವ್ರೆ ಅಂತ. ಅಲ್ಲಿ ಲಿಶಂಗ್ ಬಾಯ್ ಹೇಳ್ಬಿಡು.
ಓಹೋ ಕಾಲು ಹಿಡ್ಕೊಂಡು ಬಾಯ್ ಹೇಳ್ತಾ ಸೆಕೆಂಡ್ ಕೊಟ್ಟ ಬಾಯ್ ಮಾಡ್ಬಿಡಿ ಆಯ್ತು ಬಾಯ್ ಹೇಳ್ತಾವನೆ ಬಾಯ್ ಮಾಡ್ಬಿಡಿ ಹೊರಡುವ ಬಾಯ್ ಬಾಯ್ 3 ದಿನ ಇದ್ರಾ 3 ದಿನ ಇದ್ರು ಇವಾಗ ಕರ್ಕೊಬಿಟ್ಟು ಚನ್ನಪಟ್ಟಣಕ್ಕೆ ಬಿಟ್ಬೋಣ ನೋಡರಿ ಹೊರಡೋಣ ಇವಾಗ ಇಲ್ಲ ಬಾಲಿಸಿ ಇಲ್ಲಿ ಮುಂದಕ್ಕೆ ಬರಬೇಕು ಅವಳಿಗೆ ಮುಚ್ಚೆ ಹೋಯ್ತದು ಹಿಂದಕ್ಕೆ ಕೂತ್ಕೊ ಹಾಂ ನೀನು ಹಾಕೊಳ್ಳ ಮತ್ತು ಡೈಲಿ ಇಲ್ಲ ಹಾಕೋಣ ಇದು ವಾರಕ್ಕೆ ಒಂದ್ಸಲ ಬರುತ್ತೆ ಚಾಲೆಂಜ್ ವಿಡಿಯೋ ಮೇನ್ ಚಾನಲ್ ಇಸ್ ಮುತ್ತು ಲಿಶನ್ನು ಕರ್ಕೊಬಂದೆ ಚನ್ನಪಟ್ಟಣಕ್ಕೆ ಮುತ್ತು ಫ್ರೆಂಡ್ಸ್ ಎಲ್ಲರೂ ಅಲ್ಲಿ ಆಟ ಆಡ್ತಾವ್ರು ನೋಡಿ ಚೆನ್ನಾಗಿರುತ್ತಾ ವಿಡಿಯೋ ಹಾಂ ನೋಡ್ತೀರಾಯ್ತಾ ಗಾಡಿ ಇಲ್ಲಿ ಹಾಕ್ಬಿಟ್ಟು ಹೋಗ್ರಿ ನಮ್ಮ ಅಕ್ಕನ ಮನೆಗೆ ಹೋಗ್ಬಿಟ್ಟು ಹೋಗೋಣ ಮನೇಲಿ ಊಟ ಮಾಡ್ಕೊ ಬಂದಿದೆ ಒಂಚೂರು ಬಿರಿಯಾನಿ ತಿನ್ನುವಂಥ ಹಿಂಸೆ ಮಾಡ್ತಿದ್ದಾಳೆ ನಮ್ಮ ಅಕ್ಕ ಬಿರಿಯಾನಿ ಮಾಡಿದ್ದಾಳೆ ಒಂದು ಸ್ವಲ್ಪ ತಿನ್ನೋಣ ಟೇಸ್ಟ್ಗೆ ಅಷ್ಟೇ ಹಾಕ್ಕೊಡು ಜಾಸ್ತಿ ಹಾಕ್ಕೊಟ್ಬಿಡ ಒಂಚೂರು ಹಾಕ್ಕೊಡು ಮನೇಲಿ ನಾನು ತಿಂದಿದ್ದೀನಿ ಕಣ ಈಶು ಭೀಮನ್ ಮಿಸ್ ಮಾಡ್ಕೊತಿದ್ಯಾ ಹಾಂ ಮಾತಾಡು ಇವ್ರ ಮನೆಗೆ ಬಂದಡ್ಗೆ ಸೈಲೆಂಟ್ ಆಗಿಬಿಡ್ತಾಳೆ ನಮ್ಮ ಮನೇಲಿ ಫುಲ್ಲು ಹವ ಮಾತಾಡು ಮಾತಾಡಲ್ಲ ಮತ್ತು ನಿನ್ನ ಬಟ್ಟೆ ಹೆಂಗಾಯ್ತೇಳು ಬೆಡ್ಶೀಟ್ ಥರ ಆಯ್ತು ನೋಡು ಸೇಮ್ ನಮ್ಮ ಅಕ್ಕನ ಮನೇಲಿ ಇವತ್ತು ಭಾನುವಾರ ಅಲ್ವಾ ಬಿರಿಯಾನಿ ಮತ್ತು ಲಿವರ್ ಫ್ರೈನ ಮಾಡಿದ್ದಾಳೆ ಅದೊಂದು ತಿಂತಾಯಿದ್ದೀನಿ ನಮ್ಮ ತೇಜಕ್ಕ ಸಗದಾಗಿ ಮಾಡ್ತಾಳೆ ಟೇಸ್ಟ್ ಊಟ ಇವರು ನಮ್ಮ ದೊಡ್ಡಮ್ಮನ ಮಗಳು ಅಂದರೆ ನಮ್ಮಮ್ಮ ಇದ್ದಾರಲ್ಲ ಅವ್ರ ಅಕ್ಕನ ಮಗಳು ಬಿರಿಯಾನಿ ತಿನ್ನೋಣ ಬನ್ನಿ ಚೆನ್ನಾಗಿ ಮಾಡೋಣ ನಾನು ಊಟ ಮಾಡಿಬಿಟ್ಟಿದ್ದೆ ಮನೇಲಿ ಅದಕ್ಕೆ ಕಮ್ಮಿ ಹಾಕ್ಸ್ಕೊಂಡಿದ್ದೀನಿ ಮತ್ತು ನೀನು ಹಾಕ್ಸ್ಕೊ ನನಗೂ ಹೊಟ್ಟೆ ತುಂಬಿದೆ ತಿಂತಿಲ್ವಾ ತಿನ್ನಬೇಕು ಯಾವಾಗ ನಿಂದ ದಪ್ಪ ಆಗೋದು ಡಿಶು ಹೇಗಿದೆ ನಿಮ್ಮ ಅಮ್ಮ ಮಾಡಿರೋ ಬಿರಿಯಾನಿ ಚೆನ್ನಾಗೈತಾ ಮತ್ತು ಸೂಪರ್ ಆಗೈತೆ ಸೂಪರ್ ಅಮ್ಮನ ಕೈ ರುಚಿ ವಾ ಅಮ್ಮ ಅಂದ್ರೆ ಇಷ್ಟನಾ ಮತ್ತು ನಿಂಗೆ ಇಬ್ರು ಇಷ್ಟ ಅಪ್ಪನೂ ಇಷ್ಟ ಅಮ್ಮನೂ ಇಷ್ಟ ಜಾಸ್ತಿ ಯಾರು ಇಷ್ಟ ಲಿಶಾ ಲಿಶಾ ನಿಂಗೆ ಯಾರು ಇಷ್ಟ ಅಪ್ಪನ ಅಮ್ಮನ ಹಾಂ ಅಪ್ಪ ವಾ ಇಬ್ರು ಇಷ್ಟ ಜಾಸ್ತಿ ಯಾರು ಇಷ್ಟ ತಿನ್ನು ಆಯ್ತು ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿ ಆಗಿದ್ದಾನೆ ಆಟ ಆಡೋಕ್ಕೆ ಓದ್ಕೊಳ್ಳೋಣ ಅವೆಲ್ಲ ಇಲ್ಲ ಟ್ಯೂಷನ್ ಸೇರಿಸ್ಬಿಡ್ತೀವಿ ಈಗಲೂ ರಜದಲ್ಲಿ ವಾ ಬಾ ಬಿಡ್ತೀನಿ ಟ್ಯೂಷನ್ಗೆ ಮತ್ತು ಬಾ ನಾನು ಬಿಡ್ತೀನಿ ಟ್ಯೂಷನ್ಗೆ ಬಾ ಮುತ್ತು ಮುತ್ತು ಬಾ ಇವತ್ತು ಒಂದಿನ ಟ್ಯೂಷನ್ಗೆ ಹೋಗ್ಬಿಡುವಂತೆ ಇರ್ಲಿ ಮೆಸೇಜ್ ಹಾಕೋರಂತಲ್ಲ ಕ್ರಿಸ್ಮಸ್ ಹಾಲಿಡೇ ಮುಗೀತು ನಾಳೆಯಿಂದ ಸ್ಕೂಲು ಇವತ್ತೇ ಸ್ಟಾರ್ಟ್ ಮಾಡ್ಬಿಡೋಣ ಟ್ಯೂಷನ್ ಅಂತ ನಾಳೆಯಿಂದ ಸ್ಕೂಲಾ ಮತ್ತು ನಿನ್ನ ಅನಿಸಿಕೆ ಏನು ನಾಳೆಯಿಂದ ಸ್ಕೂಲು ಖುಷಿ ಲಿಶು ನಿನ್ಗೆ ಯಾವತ್ತಿಂದ ನೋಡಿ ಎಕ್ಸ್ ತಗೊಂಡ್ರೆ ಲಗೇಜ್ ಹೊರ್ಕೋಬೋದು ಆರಾಮಾಗೆ ಒಂದು ಸೀಟ್ ಬೆಂಡ್ ಮಾಡಿಬಿಟ್ರೆ ಇನ್ನೂ ಒಂದು ಸೀಟ್ ಬೆಂಡ್ ಮಾಡಿಬಿಟ್ರೆ ಇನ್ನೂ ಒಂದಷ್ಟು ಐಟಮ್ ಹಿಡ್ಕೊಬಿಡ್ಬೋದು ಪರಂಗಿ ಹಣ್ಣು ಇದೇನೆ ಇದೇನು ತೇಜ ಪರಂಗಿ ಹಣ್ಣು ಅವರೆಕಾಯಿ ಸಾರು ಇವತ್ತೇ ಮಾಡಿದ್ರು ಅಲ್ವಾ ಮುತ್ತು ನಡಿ ನೋಡೋಣ ಡಿಕ್ಕಿ ಹಾಕ್ಬಿಟ್ಟು ಮುತ್ತು ನೋಡಿ ಆಲ್ರೆಡಿ ಆಟ ಆಡೋಕೆ ಹೊರಟ ಶೇಖರ್ ಬರ್ತಾವನೆ ಶೇಖರ್ ಫೋನ್ ಮಾಡಿದ್ದೀನಿ ನೋಡಿ ಇವಾಗ ಕಾರ್ ಎತ್ಕೊ ಹೋಗೋಣ ಶೇಖರ್ ಬಂದ ನೋಡಿ ಗೈಸ್ ಎಲ್ಲೋಗೋದ ಶೇಖರ್ ಎಲ್ಲಪ್ಪ ಕರ್ಕೊಂಡು ಹೋಗ್ತೀವಿ ಕಾಸ್ ಎಲ್ಲಿ ಹೋಗೋಣ ಅಂದೆ ಅದು ಕಡು ಎಲ್ಲಿ ಎಲ್ಲಿ ಕರ್ಕೊ ಹೋಗ್ತೀಯಾ ಅದು
ನನ್ನ ಒಬ್ಬನೇ ಆಗುತ್ತೆ. ಇನ್ನೂ ಕಾರ್ ಪಾರ್ಟಿ ಕೊಡಿಸಲೇ ಯಾವ ಕಾರ್ ಪಾರ್ಟಿ ಕೊಡ್ಸಾರ ಅಲ್ಲಿ 2-3 ಕಾರ್ ಇಟ್ಟಿದ್ಯಾ, ಒಂದು ಕಾರ್ ಪಾರ್ಟಿ ಕೊಡ್ಸಿದ್ಯಾ? ನನ್ಕಿಂತ ಫಸ್ಟೇ ಕಾರ್ ತಗೊಂಡವ್ ನೀನು 1 ವರ್ಷಕ್ಕೆ ಮುಂಚೆ. ಅವಾಗೇನಾದ್ರು ಪಾರ್ಟಿ ಕೊಡ್ಸಿದ್ದ? ಪಾರ್ಟಿ ಬೇಕಂತ ಪಾರ್ಟಿ ಎಲ್ಲ ಪಾರ್ಟಿ ಮುಗಿದೋಗಿದೆ ವಿಕಾಸ್. ಎಲ್ಲೋಗೋದು ಹೇಳ ಈಗ? ನದಿ ವಿಕಾಸ್ ಇಲ್ಲಿ ಕರ್ಕೊಂಡಿದ್ದೀರಾ? ಫುಲ್ ಮುಕ್ಕಾಲು ಟ್ಯಾಂಕ್ ಇದೆ ವಿಕಾಸ್. ಮುಕ್ಕಾಲ್ ಟ್ಯಾಂಕ್ ಇದೆ ಸರ್, ಆದ್ರೆ ಇದಕ್ಕಲ್ಲ. ಎಲ್ಲೋಗೋದು ಹೇಳು? ಇಲ್ಲ ಗಾಡಿ ಹಾಕ್ಬಿಡ್ತೀನಿ, ಕಾರ್ ಹಾಕ್ಬಿಡ್ತೀನಿ, ಬೈಕಲ್ಲಿ ಹೋಗೋಣ. ಕಾರ್ ಏನಕ್ಕೆ ಕಾರ್ ಏನಕ್ಕಿರೋದು? ಕಷ್ಟ ಕಷ್ಟ, ಡೀಸೆಲ್ ಹಾಕ್ಸೋದು ಕಷ್ಟ ಕಷ್ಟ. ಎಲ್ಲೋಗೋಣ ಹೇಳ? ನಡಿ ಗೈಸ್, ನಾವು ಇಲ್ಲಿ ನಿಡಘಟ್ಟದ ಹತ್ರ ಪೋಲಾರ್ ಬಿಯರ್, ಸ್ಟಾರ್ಬಕ್ಸ್, ಸಬ್ವೆ ಎಲ್ಲ ಇದೆ ನೋಡಿ ಈ ಕಡೆ. ಶೇಖರ್ನ ಈಗ ಕ್ವಶನ್ ಮಾಡೋಣ ಯಾವ್ದು ಕರ್ಕೊಯ್ತಾನೆ ಅಂತ. ಶೇಖರ್ ಯಾವ್ದಕ್ಕೆ ಹೋಗೋಣ? ಯಾವ್ದು ಕರ್ಕೊಯ್ತೆ? ಯೂಟ್ಯೂಬರ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನೋಡಿ. ಶೇಖರ್ ಎಲ್ಲೋಗೋಣ? ಇಲ್ಲಿ ಮುಂದೆಗಡೆ ಕಬ್ಬನ್ ಜ್ಯೂಸ್ ಸಿಗುತ್ತೆ, ನಡೀರಿ ಗೈಸ್ ಎಲ್ಲ ಒಂದ್ ಕಡೆ ಹೋಗೋಣ. ಗೈಸ್ ಫಸ್ಟ್ ಟೈಮ್ ನಾನು ನಿಡಘಟ್ಟಕ್ಕೆ ನಮ್ಮ ಹೊಸ ಕಾರಲ್ಲಿ ಬಂದಿರೋದು. ಇಲ್ಲಿ ನೋಡಿ ಸ್ಟಾರ್ಬಕ್ಸ್ ಹೆಂಗೈತೆ ಸ್ಟ್ಯಾಚು, ಅಲ್ಲಿ ನೋಡಿ ಮೆಕ್ಡೊನಾಲ್ಡ್ಸ್ ಸ್ಟ್ಯಾಚು. ನಮ್ಮ ಚನ್ನಪಟ್ಟಣ US ಥರ ಆಗ್ಬಿಡ್ತೈತೆ. ಶೇಖರ್ ಇರೋ ಕೀ ಬಿಟ್ಬಿಟ್ಟೆ. ಕೀ ಬಿಡೋದಿಲ್ಲ, ಕೀ ಬಿಟ್ಬಿಟ್ಟು ಲಾಕು ಮಾಡದೆ ಬರ್ತಾ ಇದೀನಿ. ಒಂಥರ ಗಾಡಿ ನಿಲ್ಸ್ದಂಗೆ ಅಭ್ಯಾಸ ಆಗ್ಬಿಟ್ಟೈತಲ್ಲ ನನಗೆ. ಕಾರ್ ನಿಲ್ಸ್ಬಿಟ್ಟು ಹಂಗೆ ಬಂದ್ಬಿಟ್ಟೆ. Yes, let's go, bye boy. Let's go. Hey, where should you go now? Starbucks or Starbucks? No. ಗೈಸ್, ನಾವು ಕೊನೆಗೂ ಡಿಸೈಡ್ ಮಾಡಿ ಸ್ಟಾರ್ಬಕ್ಸ್ಗೆ ಬಂದ್ವಿ. ಕಾಫಿ ತಗೋತಾ ಇದೀವಿ. ತಗೊಳ್ಳೋ ಶೇಖರ್ ಕೀ ಚೈನು ಎಷ್ಟಣ್ಣ ಇದು? ತುಂಬ ಕಮ್ಮಿ. ಹಾಂ, 350 ಅಷ್ಟೇ. ತಗೊಳ್ಳೋ, ಕಾರ್ಗೆ ಹಾಕ್ತೀನಿ, ನಿನ್ನ ಮೆಮೊರೀಸ್. ಕಾರ್ಗೆಲ್ಲ ಬೇಡ, 2 ಕಾಫಿ. ಒಂದ್ಸಲ ಸ್ಯಾಂಡ್ವಿಚ್ ತಿನ್ನಕ್ಕೆ ಬಂದಿದ್ವಿ ಇಲ್ಲಿ ಮೇನ್ ಚಾನಲ್ ವಿಡಿಯೋಗೆ. ಇವಂದು ಕೇಳ ಮನ್ಮತ ಅಂತ ಬರೀರಿ ಹೆಸರು. ಗೈಸ್, ಇಬ್ರು ಒಂದೊಂದು ಕಾಫಿನ ತಗೊಂಡ್ವಿ. ಚಿಯರ್ಸ್. ಕೊನೆಗೂ ನಾವು ಕಾಫಿ ಕುಡಿದ್ವಿ. ನ್ಯಾಯವಾಗಿ ಉಡಾಯಿಸ್ಬಿಟ್ವಲ್ಲ ಗೈಸ್. ಯಶವಂತ್ಗೆ ಒಂದು ಕಾಫಿನ ಪಾರ್ಸಲ್ ತಗೊಂಡು ಹೋಗ್ತಾ ಇದೀವಿ. ಯಶವಂತ್ ಬದವನಂತೆ. ಶೇಖರ್ ಪೋಲಾರ್ ಬಿಯರ್ ಕರ್ಕೋಗೋ ನೆಕ್ಸ್ಟು. ಕಾರು ಹಾಂ, ನೀವು ಕರ್ಕೊಂಡು ನಾವು ಬರ್ತೀವಿ. ನಾನು ಇಲ್ಲಿವರೆಗೂ ನಿನ್ನನ್ನು ಕರ್ಕೊಂಬಂದಿಲ್ವಾ? ನಾನು ಇವಾಗ ಹೋಗ್ಲಿಲ್ವಾ, ಕರ್ಕೊಂಡು ಹೋಗ್ಲಿಲ್ವಾ? ಯಶವಂತ್ ಕಾಫಿ. ಗೈಸ್, ಇಲ್ಲಿ ನೋಡಿ ನಮ್ಮ ಮಹೇಂದ್ರದವ್ರದ್ದು ಚಾರ್ಜಿಂಗ್ ಪಾಯಿಂಟ್ಗಳೈತೆ ಇಲ್ಲಿ, ಫಾಸ್ಟ್ ಚಾರ್ಜಿಂಗ್ದು. B6 ಏಯ್ ಆಗೈತಲ್ಲೇ, ಯಾರು ಹಾಕಿದ್ರಾಗಲೇ ಚೆನ್ನಾಗಿಲ್ವಾ? ನಾನೀಗ ಹೇಳ್ತಿದ್ದೆ B6 ಏನಾದ್ರು ತೊಗೊಂಡಿದ್ದಿದ್ರೆ ಇಲ್ಲಿ ಹೋಗಿ ಚಾರ್ಜ್ ಹಾಕ್ಬಿಡ್ತಿದ್ದೆ ಇವಾಗ ಅಂತ. ಇನ್ನೂ ಓಪನ್ ಆಗಿಲ್ಲ ಗೈಸ್ ಅದು ಚಾರ್ಜಿಂಗ್ ಪಾಯಿಂಟ್ಸ್ಗಳು. ಮಚ್ಚಿ ನಾವೇ ಕುಡ್ಕೊಬಿಟ್ರೆ ಈಗ ಕಾಫಿನ ಯಶವಂತಕ್ಕೆ ಕೊಡದೆ. ಕುಡಿಬೋದು ಮಚ್ಚಿ. ಅವ್ನಿಗೆ ಯಾಕೆ ಕೊಡ್ಬೇಕು ನಾವು ಸ್ಟಾರ್ಬಕ್ಸ್ ಕಾಫಿನ? ಅಲ್ಲೇ ಎಲ್ಲರೂ ಸೈಡಲ್ಲಿ ಕೊಡ್ಸೋಣ. ಸ್ಟಾರ್ಬಕ್ಸಲ್ಲಿ ಕಾಫಿನ ಕುಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಯಶವಂತ್ ಫೋನ್ ಮಾಡಿದ್ವಿ, ಇನ್ನೂ ಲೇಟ್ ಆಗುತ್ತೆ ಅಂದ. ಇಲ್ಲಿ ನೋಡಿ ಕಾಪ್ಸ್ ಇದ್ದಾರೆ. ಎಲ್ಲ ಕಡೆ ಆ ಕಡೆನು ಈ ಕಡೆನು ಎಲ್ಲ ಧ್ವಂಸ ಮಾಡ್ತಾವ್ರೆ ಇವತ್ತು. ಎಷ್ಟ್ ಜನ ಅವರು ಪೊಲೀಸ್ ಕರೀಲಿ. ಇಲ್ಲ ಸರ್, ಹಳೆ ಕೇಸ್ ಏನಾರು ಆಯ್ತಾ ಚೆಕ್ ಮಾಡಿದ್ರು ಗೈಸ್. ಯಾವ ಕೇಸ್ ಏನಿರ್ಲಿಲ್ವಲ್ಲ, ಹಂಗೆ ಬಿಟ್ಬಿಟ್ರು. ವಿಡಿಯೋ ಮಾಡ್ಬೇಕಾನೆ ಬೇಡ ಪಾಪ ಅವ್ರೇನು ಮಾಡಲಿಲ್ಲ, ಅದಕ್ಕೆ ವಿಡಿಯೋ ಮಾಡಲಿಲ್ಲ, ಆಫ್ ಮಾಡಿದೆ ಸುಮ್ಮನೆ ಯಾಕೆ. ಮದ್ದೂರಿಂದ ಈಗ ವಾಪಸ್ ಚನ್ನಪಟ್ಟಣಕ್ಕೆ ಹೋಗ್ತಾ ಇದೀವಿ. ಆ ಕಡೆ ಸೈಡ್ ಇಬ್ಬರವ್ರೆ, ಈ ಕಡೆ ಸೈಡ್ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಐತೆ. ಇದೇ ಅದು ಹೊಸ ಹೋಟ್ಲ್ ಐತೈತೆ ಇಲ್ಲಿ. ಪಾಕಶಾಲ ಇದೇನಾ ಹೊಸದು? ಓಕೆ. ಚನ್ನಪಟ್ಟಣ ರೋಡಲ್ಲಿ ಹೊಸ ಲೈಟ್ ಕಂಬಗಳನ್ನ ಹಾಕ್ತಾರೆ ನೋಡಿ ಗೈಸ್. ಇನ್ನು ಕನೆಕ್ಷನ್ನು ಲೈಟ್ ಎಲ್ಲ ಕೊಟ್ಟಿಲ್ಲ, ಹೊಸ ಲೈಟ್ ಕಂಬಗಳನ್ನ ನೆಟ್ಟಿದ್ದಾರೆ. ಮೊದಲಿರ್ಲಿಲ್ವಲ್ಲ, ಇದು ಹಾಕಿದ್ಮೇಲೆ ಆನ್ ಮಾಡ್ತಾರೆ. ಮನೆಗೆ ಹಂಗೆ ಮೊಟ್ಟೆ ತಗೋಬಾ ಅಂತಂದರು. ನಮ್ಮ ಅಕ್ಕ ಬಂದಿದ್ಲು ಬೆಂಗಳೂರಿಂದ, ಅವಳು ಹಂಗೆ ಕರ್ಕೊಂಡು ಇವಾಗ ಮೊಟ್ಟೆ ತೊಗೊಳಕ್ಕೆ ದಿನಸಿ ಅಂಗಡಿಗೆ ಬಂದಿದ್ದೀನಿ. ಮೊಟ್ಟೆ ರೈಟು ಗೈಸ್ ಹೋಲ್ಸೇಲಲ್ಲಿ ಮಾರೋದಿವರು 7.40.
ಅಂಗಡಿಗಳಲ್ಲಿ ತೊಗೊಂಡ್ರೆ 8 ರೂಪಾಯಿ ಆಗ್ಬಿಡೈತಿ ಇವಾಗ ಮೊಟ್ಟೆನೂ ಕಾಸ್ಟ್ಲಿ ಆಗ್ಬಿಡ್ತೈತಿ. 10 ರೂಪಾಯಿ ಆಗ್ಬಿಡುತ್ತೆ ಅನ್ಸುತ್ತೆ ಇನ್ನೊಂದು 6 ತಿಂಗಳು 7 ತಿಂಗಳಲ್ಲಿ. ಗೈಸ್ ಮನೆ ಹತ್ರ ಬಂದ್ಬಿಟ್ಟು ಹಾಕ್ತಾ ಗಾಡಿನ. ನಮ್ಮ ಅಕ್ಕ ಕೊಟ್ಟಿದ್ದು ಐಟಮ್ಸ್ ಎಲ್ಲ ಎತ್ಕೋದ್ರು. ನಮ್ಮಪ್ಪ ಮೊಟ್ಟೆ ಇಲ್ಲ ಐತೆ ನೋಡಿ, 60 ಮೊಟ್ಟೆ ತೊಗೊಂಡೆ ಗೈಸ್. ಇದೊಂದು 1 ತಿಂಗಳು 2 ತಿಂಗಳು ಗಂಟ ಬರುತ್ತೆ. ನಾನು ಜಾನ್ವರಿಯಿಂದ ತಿರ್ಗಾ ಜಿಮ್ಗೆ ಹೋಗಬೇಕು. ಅವತ್ತು ಡೈಲಿ ಲಾಗ್ ಸ್ಟಾರ್ಟ್ ಮಾಡಿದಾಗಿಂದ ಜಿಮ್ಗೆ ಹೋಗೋಕ್ಕೆ ಟೈಮೇ ಸಿಗ್ತಿಲ್ಲ. ಬಟ್ ಜಾನ್ವರಿಯಿಂದ ಡಿಸೈಡ್ ಆಗಿದ್ದೀನಿ ಡೈಲಿ ಲಾಗ್ ಜೊತೆಗೆ ಜಿಮ್ಗೆ ಹೋಗಬೇಕು ಅಂತ. ಅದಕ್ಕೆ ಇವಾಗ ಮೊಟ್ಟೆ ಎಲ್ಲ ತೊಗೊಂಡು ರೆಡಿ ಆಗ್ತಾಯಿದ್ದೀನಿ ಜಾನ್ವರಿಗೆ. ಮೋಟಿವೇಶನ್ ಗೈಸ್, ಜಾನ್ವರಿಯಿಂದ ಜಿಮ್ಮು. ಕ್ಯಾಪಲ್ಲಿ ಗೇಟ್ ತೆಗ್ದಿತ್ತಂತೆ ಭೀಮಾ ನೋಡಿ ಓಡ್ ಬಂದ್ಬಿಟ್ಟ ಕಾರ್ಗೆ. ಸುಮ್ಮನೆ ಆಯಿತು. ಹಾಂ, ಕಾರಲ್ಲಿ ಆಟ ಆಡ್ಕೊತಾವನೆ. ಬಾರೋ ಏನಿಲ್ಲ. ನಾನು ತುಂಬ ಜನ ಕೇಳ್ತೀರಾ ಈ ಸೀಟ್ನ ಯಾಕೆ ತೆಗ್ದಿಲ್ಲ, ಸೀಟ್ ಕವರ್ ಯಾಕೆ ತೆಗ್ದಿಲ್ಲ ಅಂತ. ಭೀಮಾ ಏನು ಮಾಡ್ತಾನೆ ಗೊತ್ತಾ, ಸೀಟ್ನ ಕೀಳಕ್ಕೆ ಟ್ರೈ ಮಾಡ್ತಾನೆ. ಒಂದು ಸ್ವಲ್ಪ ದಿನ ಅವ್ನಿಗೆ ಅಡ್ಜಸ್ಟ್ ಆಗೋವರೆಗೂ ಈ ಕವರ್ಸ್ ಇರಲಿ ಅಂತ ಒಂದು ಸ್ವಲ್ಪ ದೂರ ದಿನ ಕರ್ಕೋಗಿ ಅಡ್ಜಸ್ಟ್ ಮಾಡ್ತಾ ಇನ್ನು. ಅವ್ನಿಗೆ ಸೀಟ್ ಕವರ್ ಇಲ್ಲ ಅಂತಂದರೆ ಸೀಟ್ನ ಕಿತ್ತಾಕ್ಬಿಡ್ತಾನೆ. ಇವಾಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹೇಳ್ಕೊಟ್ಟು ಸೀಟ್ನೆಲ್ಲ ಕೀಳಬಾರ್ದು ಅಂತ ಹೇಳ್ಕೊಟ್ರೆ ಸರಿಯಾಗಿ ಕಲ್ತ್ಕೋತಾನೆ. ಅದಕ್ಕೆ ಈ ಸೀಟ್ ಕವರ್ ಇನ್ನೂ ತೆಗ್ದಿಲ್ಲ ನಾನು. ಇವನಿಗೆ ಅಡ್ಜಸ್ಟ್ ಆಗೋವರೆಗೂ ಒಂದು ಸ್ವಲ್ಪ ದಿನ ಆದಮೇಲೆ ತೆಗೆದ್ಬಿಡ್ತೀನಿ. ಭೀಮನ್ ನೋಡಿ ನಮ್ಮಮ್ಮ ನನ್ನ ಟೀ ಶರ್ಟ್ ಹಾಕ್ಬಿಟ್ಟವ್ರು ಚಳಿ ಹೊಡಿತದೆ ಅಂದ್ಬಿಟ್ಟು. ಅವಾಗ ಗಾಯ ಆಗ್ದಾಗ ಆಗ್ತಿದ್ದ, ಇವಾಗ ದಿನ ಹಾಕ್ಬಿಡೋದು ಕಡೆ. ಅಭ್ಯಾಸ ಮಾಡ್ಬಿಟ್ರೆ ಅವನೇ ಕೇಳ್ತಾನೆ ಬೇಕಾರೆ. ಇಲ್ಲ ಬಿಡ್ಲಾ ಚಳಿ ಕಮ್ಮಿ ಆಯ್ತದೆ. ಸುಮ್ಮನೆ ಟೈಟ್ ಇಲ್ಲ ಕಣ, ಅಷ್ಟಲ್ಲ. ಲೂಸಾಗಿ ಹಾಕೋರು ಕಳ್ಕೊಬಿಡ್ತದೆ. ಅದು ಸ್ವಲ್ಪ ಟೈಟ್ ಆಗ್ಬಿಡ್ತು, ಅದಕ್ಕೆ ಇನ್ನು ಬೇರೆದಾಗ್ತಾ ಇದೀವಿ. ಹೆಂಗೆ ಹಾಕ್ಸ್ಕೊತಾವ್ ನೋಡಿ ನಿಂತ್ಕೊಂಡು. ಅವ್ನಿಗೆ ಅವತ್ತಿಂದ ಚಳಿಗಾಲ ಅಲ್ವ, ಚಳಿ ಆಗ್ಬಿಟ್ಟದೆ. ಹಾಸಿಗೆ ಮೇಲೆ ಮನಿಕೋತಾನೆ ಇರಲಿಲ್ಲ. ಈಗ ನಮ್ಮ ಪಕ್ಕ ಬಂದು ಮನಿಕೋತಾನೆ, ಹಾಸಿಗೆ ಬಿಟ್ಟು ಕೆಳಿಯಲ್ಲ. ಅದಕ್ಕೆ ಒಂದು ಟೀ ಶರ್ಟ್ ಹಾಕ್ಬಿಡೋಣ, ಚಳಿ ಕಮ್ಮಿ ಆಗುತ್ತೆ ಅಂತ ನಾವಮ್ಮ ಟೀ ಶರ್ಟ್ ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವನದಕ್ಕಿಂತ ಕೀಳು.